ಕೋಲಾರ ತಾಲೂಕಿನ ಬೆಗ್ಲಿ ಬೆಣಚೇನಹಳ್ಳಿಯಲ್ಲಿ ಓಂ ಶಕ್ತಿ ದೇವಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಮತ್ತು ಓಂ ಶಕ್ತಿ ಕಲಶಾರಾಧನೆ ಹೋಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಾಜ್ಯ ಮತ್ತು ಜಿಲ್ಲಾ ಸಮಿತಿಯಿಂದ ನೀಡಿರುವ ನಿಯಮಗಳನ್ನು ಪಾಲಿಸಿ ಪೂಜಾ ಕೈಂಕರ್ಯಗಳನ್ನು ಬೆಗ್ಲಿ ಬೆಣಚೇನಹಳ್ಳಿಯ ಮಾಲಾಧಾರಿಗಳು ನಡೆಸಿಕೊಟ್ಟರು. ಮುಖಂಡರು, ವಕೀಲರು ಹಾಗೂ ಸಮಾಜ ಸೇವಕರಾದ ಸೋಮಶೇಖರ್ ಮಾತನಾಡಿ, ಅಮ್ಮನವರ ಸುಪ್ರಭಾತ ಸೇವೆ, ಓಂ ಶಕ್ತಿ ಧ್ವಜಾರೋಹಣ, ಕಳಸ ಪೂಜಾ, ಯಾಗ ಪೂಜೆ ಮತ್ತು ಅನ್ನದಾಸೋಹ ಕೈಂಕರ್ಯಗಳು ಗ್ರಾಮಸ್ಥರು ಮತ್ತು ಮಂಡಳಿಯವರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತೆಂದರು. ದೇವತಾ ಕಾರ್ಯದಲ್ಲಿ ಮಾಜಿ ಸಚಿವ ಆರ್. ವರ್ತೂರ್ ಪ್ರಕಾಶ್, ಮಾಜಿ ಸಚಿವ ಆರ್. ವರ್ತೂರ್ ಪ್ರಕಾಶ್, ಜಗದೀಶ್, ರಾಘವೇಂದ್ರ, ಶಿವರಾಜ್, ಅರುಣ್, ವಿಶ್ವನಾಥ್, ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರು ನಾಗರಾಜ್, ಮುನಿಯಪ್ಪ, ಶೇಖರ್, ಆರ್. ಸಿರ್ಸನ್, ಸೆಕ್ರೆಟರಿ ಆದಿಪರಾಶಕ್ತಿ ಮುಂತಾದವರು ಹಾಜರಿದ್ದರು. ನಮ್ಮ ಸಂಶಯಗಳು ತುಂಬಾ ಕಷ್ಟಪಟ್ಟಿದ್ದಾರೆ. ಹೆಂಗ್ ಮಾಡೋದು, ಯಾವ ತರ ಮಾಡೋದು ಅನ್ನೋದು ಒಂದು ಪದ್ಧತಿಯಾಗಿ ಮಾಡಿಕೊಟ್ಟರು ನಮ್ಮ ಬಂಗಾರಗಡಿಗಾರ ಅವರಿಗೆ. ಈ ಹೆಂಗಸರಿಂದಾನೇ ಈ ಸಂಸ್ಥೆಯನ್ನು ಬೆಳೆಸಬೇಕು, ಈ ಜಗತ್ತನ್ನೇ ಉಳಿಸಬೇಕು ಅಂದ್ರೆ ಈ ಹೆಂಗಸರ ಕೈಯಿಂದಾನೇ ಆಗುತ್ತೆ ಅಂದ್ಬಿಟ್ಟು ಅವರು ಮನಸ್ಸಲ್ಲಿ ಬಂದ ತಾಯೇ ಆತರ ಈ ಗ್ರಾಮಕ್ಕೆ ದೇವಸ್ಥಾನಕ್ಕೆ ಆಗಮಿಸತಕ್ಕಂಥ ಪ್ರಕಾಶಗಳು ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆ ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಅವರಿಗೆ ಮತ್ತು ನಮ್ಮ ಬೆಂಗಳೂರು ಮಂಡಳಿ ಅಧ್ಯಕ್ಷ ಶಕ್ತಿ ಮುಸಮ್ಮ ಅವರಿಗೆ ಸನ್ಮಾನ, ಶಕ್ತಿ ಇನ್ನೊಬ್ಬರ ಅಧ್ಯಕ್ಷ ಗೋಪಾಲ ಅವರಿಗೆ ಶಕ್ತಿ ಬೆಂಗಳೂರು ಮುಸಮ್ಮ, ಬೆಂಗಳೂರು ಮಂಡಳಿ ಅಧ್ಯಕ್ಷ ಮುಸಮ್ಮ ಕುರುಡಲ್ಲಿ ಅಧ್ಯಕ್ಷ ಶಕ್ತಿ ಕಂಪನಿಯ ಜಾಯಿಂಟ್ ಸೆಕ್ರೆಟರಿ ಶಕ್ತಿ ನಾಗೇಶ್ ಅವರಿಗೆ ಸನ್ಮಾನ. ಕುರುಡಲ್ಲಿ ಅಮರಾವತಿ ಅಧ್ಯಕ್ಷ ಶಕ್ತಿ ಮಂಜುಳಮ್ಮ ಬರಬೇಕು. ಚಿಕ್ಕಕಂಡಲ್ಲಿ ಅಧ್ಯಕ್ಷ ಶಕ್ತಿ ವೆಂಕಟೇಶ್ವರ ಅವರು ಬರಬೇಕು. ಹಂಗೆ ಇಂದಿರಾನಗರ್ ಅಧ್ಯಕ್ಷರು ಬೆಜ್ಜೆದಲ್ಲಿ ಗ್ರಾಮ ಮುಖ್ಯಸ್ಥರು ಮತ್ತು ಎಲ್ರಿಗೂ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ಈ ಹೊಸ ಮಂಡಳಿ ಉದ್ಘಾಟನೆಗೆ ಶಕ್ತಿ ಶಿವಕುಮಾರ್ ಅವರು ಮತ್ತೆ ಶಕ್ತಿ ಸ್ವಾಮಿಗನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಗ ಸಮಿತಿ ಅವರಿಗೆ ಮೊದಲು ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ನಾವು ಬೆಳಗ್ಗೆನೆ ಬರ್ತೀವಿ, ಅವರು ಒಂದು 2 ನಿಮಿಷ ಮುಂಚೆನೆ ಬಂದ್ಬಿಟ್ಟು ಆ ಜಾಗ ಹೆಂಗಿದೆ, ಏನ್ ಮಾಡ್ತಾರೆ, ಈ ಪೂಜೆ ಮಾಡೋದು ಹೆಂಗೆ ಅದೆಲ್ಲ ಯೋಚನೆ ಮಾಡಿ ಆಮೇಲೆ ಮಾಡ್ತಾರೆ. ರಾತ್ರಿ ಕೂಡ ನಾನು 9 ಗಂಟೆಗೆ ಅವ್ರು ಫೋನ್ ಮಾಡಿದಾಗ ತುಂಬಾ ಪ್ರಾಬ್ಲಮ್ ಇತ್ತು. ಜಾಗ ಸಾಲೆಲ್ಲ ಎಲ್ಲಿ ಮಾಡೋದು ಗೊತ್ತಿಲ್ಲ, ಫೋಟೋ ಹೆಂಗಿದೆ ಹಂಗಿದೆ ಎಲ್ಲ ಅದೆಲ್ಲ ಸರಿ. ಹಂಗಾದ್ರೆ ಅವ್ರು ಇಷ್ಟಾಗಿ ಬಂದಾಗೆ ಮಾಡಿದ್ರೆ ಬಿಟ್ಬಿಟ್ಟು ಬಂದ್ಬಿಡಿ ಕೂಡ ನಾನು ಹೇಳ್ಬಿಟ್ಟೆ. ಆದ್ರೆ ಯಾಕೆ ಸಮಿತಿಯ ಪ್ರೆಸಿಡೆಂಟ್ ಹಂಗಿಲ್ಲ, ಅವರು ಇರುವುದನ್ನೇ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಆ ದೇವಿಯ ಪೂಜೆಯನ್ನು ನೆರವೇರಿಸಿಕೊಂಡು ಹೋಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಈ ಓಂ ಶಕ್ತಿ ಸಂಘದ ಶೇಖರ್ ಸರ್, ಸ್ವಾಮಿ ಕಣ್ಣು, ಮುಖ್ಯವರೆಲ್ಲ ಅವರ ಹೆಸರು ಗೊತ್ತಿಲ್ಲ, ಇವರೆಲ್ಲ ಬಂದು ಪೂಜೆಯನ್ನು ಚೆನ್ನಾಗಿ
ನೆರವೇರಿಸಿಕೊಟ್ಟಿದೆ. ಈ ಕಳಶಗಳು ಹೋಮು ಎಲ್ಲರಲ್ಲೇ ನಮ್ಮ ಗ್ರಾಮಸ್ಥರ ಕೈಲೇ ಪೂಜೆ ಮಾಡ್ತಿದ್ದೀವಿ. ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ನಮ್ಮ ಓಂ ಶಕ್ತಿ ಸಂಘದ ಪದಾಧಿಕಾರಿಗಳಿಗೆ ವಂದಿಸುತ್ತೇನೆ ಈ ಸಂದರ್ಭದಲ್ಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲರೂ ಆಗಮಿಸಿದ್ದೀರಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ನೀಡಿದಿರಿ. ನಿಮ್ಗೆಲ್ಲರಿಗೂ ನನ್ನ ವಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾವ ದೇವಸ್ಥಾನದಲ್ಲಿ ಅದು ಪರ್ಮಿಷನ್ ಇಲ್ಲ. ಆದರೆ ನಮ್ಮ ತಾಯಿ ಬಂಗಾರಡಿಗ ಅವರು ಬಂದು ಹುಟ್ಟಿದಿಂದಲೇ ಈ ಹೆಂಗಸರಿಗೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಮನೆ ದೇವರೊಂದು ಇದೆ. ನಮ್ಮ ಬಂಗಾರಡಿಗರು ಎಲ್ಲಿ ಕೊಟ್ಟಿದೆ ಅದು ಮನೆ ದೇವರನ್ನು ಪೂಜೆ ಮಾಡಬೇಕು. ಆಮೇಲೆ ಇಷ್ಟ ದೈವ ನಮ್ಗೆಲ್ಲ ಈಗ ಇಷ್ಟ ದೈವ ಅನ್ನೋದೇ ಮೇಲ್ಬರುವುದು ಆದಿಪರಾಶಕ್ತಿ ಇದೆ. ಆ ಆದಿಪರಾಶಕ್ತಿಯನ್ನೇ ನೀವು ಊರಿಗೆ ಬಂದು ಇಷ್ಟೆಲ್ಲ ಒಂದು ಬೆಳಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಏನೇನೋ ಕೊರತೆಗಳಿತ್ತು ಇಲ್ಲಿ. ನಾವು ಹೇಳ್ತೀವಿ, ನಾವು ಕೆಂಪಟ್ಟೆನೇ ಆಗ್ಬೇಕು, ಈ ಥರನೇ ಬರಬೇಕು, ಈ ಮಂತ್ರನೇ ಓದಬೇಕು ಅಂದ್ಬಿಟ್ಟು. ಅಮ್ಮ ಎಲ್ಲರೂ ಓದಕ್ಕಾಗಲ್ಲ. 1008 ಮಂತ್ರ ಓದಿದ್ದೀವಿ, ಎಲ್ಲರೂ ಓದಕ್ಕಾಗುತ್ತಾ? ಆಗಲ್ಲ. ಆದ್ರೆ ಕೂಡ ಸ್ಪಷ್ಟವಾಗಿ ಒಂದು 5 ಮಂತ್ರ, ಮೂಲ ಮಂತ್ರ ಆಗ್ಬೇಕು. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮಧುರಶಕ್ತಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರ ಕಾಮಾಕ್ಷಿ. ಇಷ್ಟು ಮಾತ್ರ ಹೇಳಿದ್ರೆ ಕೂಡ ಸಾಕು. ಯಾಕೆಂದ್ರೆ ಈ ಗ್ರಾಮದಲ್ಲಿ ಇವರು ಎಲ್ಲರೂ ಓದಿರೋರಿಲ್ಲ. ಅವ್ರಿಗೆ ಸ್ಪಷ್ಟವಾಗಿ ಬರ್ಬೇಕಂದ್ರೆ 5 ಲೈನ್ ಮಾತ್ರ ಓದಿದ್ರೆ ಸಾಕು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬಂದು ಗುರು 108 ಅಮ್ಮ 108 ಓದಿರೋರು ಸಾಕು. ಈ ಮಂತ್ರವನ್ನ ಫಲ ಇರುತ್ತೆ. ಆ ಫಲ ಸಿಗ್ಬೇಕಂದ್ರೆ ಈ ಭಕ್ತಿ ಇರಬೇಕು. ಆ ಭಕ್ತಿ ಕೂಡ ಭಯದಿಂದ ಇರಬೇಕು. ಭಯ ಇದ್ರೆ ಭಕ್ತಿ ಬರುತ್ತೆ. ಭಕ್ತಿ ಇರುವವರಿಗೆ ಮಾತ್ರ ನ್ಯಾಯವಾಗಿ ಧರ್ಮವಾಗಿ ನಡೀಕೆ ಒಂದು ಸಾಧ್ಯ ಇದೆ. ಇದೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ಬಂಗಾರಡಿಗರವರು ಈ ಯಾಗ ಸಮಿತಿಯವರ ಮೂಲಕ ಏನೇನು ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಈ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಎಲ್ಲರಿಗೂ ಈ ಊರಲ್ಲಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಾಯ ಮಾಡಿರುವ ಎಲ್ಲ ಕಟ್ಟಿಗಳಿಗೂ ಇನ್ನು ಬೆಂಗಳೂರಲ್ಲಿ ಇರುವ ಎಲ್ಲರೂ ಇನ್ನೂ ಸುಖವಾಗಿ ಚೆನ್ನಾಗಿರ್ಬೇಕು ಅಂತ ನಮ್ಮ ಕೋಲಾರ ಜಿಲ್ಲೆ ಪರವಾಗಿ ಎಲ್ಲರೂ ಕೇಳ್ಕೊಂಡು, ಮುಖ್ಯವಾಗಿ ನಮ್ಮ ಸ್ವಾಮಿಗಣ್ಣ ಅವರಿಗೆ ಹೇಳ್ಬೇಕು. ಎಲ್ಲಿ ಅವರು ವಯಸ್ಸಾಗಿದೆ, 76 ಆಗಿದೆ. ಆದ್ರೆ ಕೂಡ ಇನ್ನೂ ನನಗೆ ಚಿಕ್ಕ ವಯಸ್ಸರ ಓಡಾಡ್ತಾನೆ ಇರ್ತಾರೆ. ಅವಾಗ ನಾನು ಬೈತೀನಿ ಅವರಿಗೆ 50 ಕಾಣ್ತಾರೆ. ಈಗ 70 ಆಗಿಬಿಟ್ಟಿದೆ. ಓಂ ಶಕ್ತಿ ಗುರುಪಾದಕ್ಕೆ ನಮಸ್ಕರಿಸಿ, ಆದಿಪರಾಶಕ್ತಿ ನಮಸ್ಕರಿಸಿ, ನಮ್ಮ ಆತ್ಮೀಗ ಗುರು ಅನಂತಿರು ಬಂಗಾರ ಭಗವಾನ್ ಪದ್ಮಭೂಷಣ್ ಶ್ರೀ ಅಮ್ಮ ಅಡಿಗಾರ ಅಮ್ಮ ಅನ್ನ ಪಾದಕ್ಕೆ ನಮಸ್ಕರಿಸಿ, ಈ ಕೋಲಾರ ಬಂಗಾರಪೇಟೆ ತಾಲೂಕಾ ಬೆಂಗಳೂರು ಬೆಂಜಿನಹಳ್ಳಿ ಶಕ್ತಿ ಪೀಠದಲ್ಲಿ ಇಲ್ಲಿ ಓಂ ಶಕ್ತಿ ಮಂಟಲದಲ್ಲಿ ಇವತ್ತು ಒಂದು ಹೋಮ ನಡೀತು. ತುಂಬ ವಿಶ್ರಮ ನಡೀತು. ಎಲ್ಲ ಕಲಶರೂಪದಿಂದ ಇಟ್ಕೊಂಡು ಅಮ್ಮನ ಈ ಇದನ್ನ ವಿದ್ಯಾ ಬುದ್ಧಿ ಅಗ್ರಿಕಲ್ಚರು ಎಲ್ಲ ಸಿಗಬೇಕು ಅಂತ ಆದಿಪರಾಶಕ್ತಿ ಹತ್ರ ಬೇಡಿಕೊಂಡು ಈ ಹೋಮವನ್ನು ಮಾಡಿದ್ದೀವಿ. ಈ ಹೋಮ ಫಲವನ್ನು ಆದಿಪರಾಶಕ್ತಿ ಕೊಡ್ತಾಳೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಓಂ ಶಕ್ತಿ. ಧನ್ಯವಾದ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಾನು ಎಲ್ಲಿ ನೋಡಲ್ಲ. ನನಗೆ ವಯಸ್ಸು 66 ವಯಸ್ಸಾಗಿದೆ. ಈ ಒಂದು ಸಭೆಯಲ್ಲಿ, ಈ ಒಂದು ತಂಡದಲ್ಲಿ ನಮ್ಮನ್ನ ಬಹಳ ಅನುಕೂಲ ಆಗ್ತದೆ. ಕಾಶಿ ಯಾತ್ರೆ ಮತ್ತು ಅಯೋಧ್ಯೆ ಯಾತ್ರೆ 1800 ಜನಕ್ಕೆ ಕರ್ಕೊಂಡೋಗಿ ನಮಗೆಲ್ಲ ತೋರಿಸಿದ್ದಾರೆ. ನಾನು ಈ ಊರಲ್ಲಿ ಕೂಡ 5 ಜನ ಕರ್ಕೊಂಡೋಗಿದ್ದೀನಿ. ನನ್ನ ಪರವಾಗಿ, ನನ್ನ ತಾಲೂಕು ಪರವಾಗಿ ಕರ್ಕೊಂಡಿದ್ದೀನಿ. ಅದಕ್ಕೆಲ್ಲ ತುಂಬಾ ಸಹಕಾರ ಮಾಡಿದ ಕೋಲಾರ ಜಿಲ್ಲೆಯ ಸೆಕ್ರೆಟರಿ ಸಾಗರನವರು ನಮಗೆ ಹೋಗಿ ಏನೇನು ಬೇಕಾದೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಎಷ್ಟೋ ಮಾಡಿದ್ದೀನಿ. ಈ ಒಂದು 60 ವೇಲ್ವಿ 60 ಯಾಗ ಸಮಿತಿಯಲ್ಲಿ ನಾನು ಭಾಗವಹಿಸಿಕೊಂಡಿದ್ದೆ. 90ರಿಂದ ಸ್ಟಾರ್ಟ್ ಆಗಿದೆ. 60 ಪೂಜೆಯಲ್ಲಿ ಭಾಗವಹಿಸಿದೆ. ನಿಜ ಈ ಒಂದು ವೇಲ್ವಿ, ಈ ಒಂದು ಯಾಗ ಸಮಿತಿ ಬಹಳ ಚೆನ್ನಾಗಿ ಆಗಿದೆ. ನಿಜವಾಗ್ಲೂ ಇವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ಬೇಕು. ಅಮ್ಮನು ಬಂಗಾರಡಿಗರು ಚೆನ್ನಾಗಿ ಮಾಡಬೇಕು. ಗ್ರಾಮಸ್ಥರಿಗೆ ಚೆನ್ನಾಗಿ ಒಂದು ಆಶೀರ್ವಾದ ಮಾಡಬೇಕು. ಅವರು ಆರೋಗ್ಯ ಚೆನ್ನಾಗಿರಲಿ, ಅವರ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ, ಐಶ್ವರ್ಯ ಕೊಡ್ಬೇಕಂದಲ್ಲಿ ತಮ್ಮೆಲ್ಲರ ಪರ ಕೇಳ್ಕೊಂಡು, ನಿಜ ನನಗೆ ಈ ಒಂದು ಮಾತಾಡಲು ಅವಕಾಶ ಕೊಟ್ಟ ಬಹಳ ಧನ್ಯವಾದ ಎಲ್ರಿಗೂ. ಇಲ್ಲಿ ಮನೆ ಮಾಡಕ ಒಂದು 15 ವರ್ಷದ ಮುಂಚೆ ಬಂದು ಎಲ್ಲಿ ಮಾಡೋದು ಮನೆಯಲ್ಲಿ ಜಾಗನೇ ಇಲ್ಲ ಅನ್ನೋದು ಒಂದು ದೇವಸ್ಥಾನದಲ್ಲಿ ಮಾಡಿದ್ರು. ನಾವು ಮಾಡಿ ಅಲ್ಲಿ ಮಾಲೆ ಹಾಕೊಂಡು ಒಂದು 15 ವರ್ಷದ ಮಂಗಮ್ಮ ಅವರು ಬಹಳ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗ್ತದೆ. ಈ ಊರು ಗ್ರಾಮಸ್ಥರು ನಾನು ಎಲ್ಲಿ ನೋಡಲ್ಲ ಅಷ್ಟೊಂದು ಸಹಕಾರ ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಓಂ ಶಕ್ತಿ.
ಬೆಗ್ಲಿಬೆಂಜನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಕೋಲಾರ ತಾಲೂಕು. ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಉದ್ಘಾಟನೆಯನ್ನ ಇವತ್ತು ನೆರವೇರಿಸಿದ್ದಾರೆ. ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಬಂದು ಯಾಗ, ಹೋಮ, ಪೂಜೆ ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ. ಅವರೆಲ್ಲರಿಗೂ ವಂದನೆಗಳು. ಓಂ ಶಕ್ತಿ ದೇವಸ್ಥಾನ, ಓಂ ಶಕ್ತಿ. ನಮ್ಮ ಸಚಿವರ